ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಇವಾಗ 4 o'clock ಆಗಿದೆ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮಶ್ರೂಮ್ ಕಬಾಬ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಸೊ ಇದೇ ಥರ ರೆಸ್ಪಾನ್ಸ್ ನನ್ನ ಮುಂದೆನೂ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ. ಸೊ ಇವತ್ತು ನಾನು ಮಶ್ರೂಮ್ ಕಬಾಬ್ ಮಾಡೋದಕ್ಕೋಸ್ಕರ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ಇದು ಮಶ್ರೂಮ್, ಸ್ವಲ್ಪ ಮಶ್ರೂಮ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ಲೆಮನ್, ಚಿಲ್ಲಿ ಪೌಡರ್, ಸಾಲ್ಟ್ ಇದೆ ಮತ್ತು ಮಸಾಲೆ ಎಲ್ಲ ಇದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ, ಓಕೆನಾ? ಓಕೆ, ಸೊ ಇವಾಗ ಫಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಮಶ್ರೂಮ್ನ ಆ್ಯಡ್ ಮಾಡ್ಕೊತೀನಿ. ಸೊ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಇವಾಗ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಅದು ಅಂಟ್ಕೋಬೇಕು. ಅದು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದರೆ ಅಕ್ಕಿ ಹಿಟ್ಟು ಬೇಕಲೇಬೇಕು. ಸೊ ಸ್ವಲ್ಪ ಹಾಕ್ತಾಯಿದ್ದೀನಿ ಅದನ್ನು. ದೆನ್ ಇದನ್ನು ಸೇಮ್ ಮಿಕ್ಸ್ ಮಾಡ್ಕೊತೀನಿ. ಈಗ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ನಾನು 1 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ ಚಿಲ್ಲಿ ಪೌಡರೇ ಅದಕ್ಕೆ ತುಂಬ ಸ್ಪೈಸಿ ಎಲ್ಲ ಬರೋದು. ಸೊ ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ. ಕಬಾಬ್ ಪೌಡರ್ ಕೂಡ ತಂದು ಯೂಸ್ ಮಾಡ್ತಾರೆ, ಬಟ್ ನಾವು ವೆಜ್ ಆಗಿರೋದ್ರಿಂದ ನಾನು ಕಬಾಬ್ ಪೌಡರ್ ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ಇದು ಕೊರಿಯಾಂಡರ್ ಪೌಡರ್, ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ, ಜಾಸ್ತಿ, ಯಾಕಂದರೆ ನಾವು ಮನೇಲಿರೋದೇ ಇಬ್ಬರೇ ಅಲ್ವಾ. ಸೊ ಇಬ್ಬರಿಗೆ ಮಾತ್ರ ಎಷ್ಟು ಬೇಕು ಅಷ್ಟನ್ನು ಇದು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಬೇಕಾದರೆ ಟ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಫಸ್ಟು. ಈ ಕಲರ್ ಬರೋದು. ನಾನು ಯಾವುದೇ ಥರ ಕಬಾಬ್ ಪೌಡರ್ ಆಗಲಿ ಅದು ಯಾವುದು ಹಾಕ್ತಾಯಿಲ್ಲ. ಇದೇ ಕನ್ಸಿಸ್ಟೆನ್ಸಿಲಿ ಇದು ಇರಬೇಕು. ತುಂಬ ತೆಳ್ಳ ಕೂಡ ಹಾಕ್ಬಾರ್ದು. ಅದಕ್ಕೆ ಚೆನ್ನಾಗಿ ಮಸಾಲೆ ಹಿಡ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಒಟ್ಟಿಗೆನೆ ಅದಕ್ಕೆ ಏನು ಮಾಡ್ತಿದ್ದೀನಿ, ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತಿಕ್ಕಾಗಿರೋ ಕರ್ಡನ್ನು ಹಾಕ್ತಾ ಇದ್ದೀನಿ. ಸೊ ಕರ್ಡ್ ಹಾಕಿದ್ಮೇಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇವಾಗ ಇದಕ್ಕೆ ಇದೆಯಾ ಅಂತ ಓಕೆ, ಎಣ್ಣೆ ಕಾದಿದೆ. ಈಗ ನಾನು ಒಂದೊಂದು ಪೀಸ್ ಹಾಕಿ ಬಿಡ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ನಾನು ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇಲ್ಲ. ಬಟ್ ನೀವು ಟೇಸ್ಟ್ ಮಾಡಿ ಒಂದು ಸರಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇದು ನಾನು ಲೆಮನ್ನು ಮತ್ತೆ ಹಾಕೊಂಡು ತಿಂತಾಯಿದ್ದೀನಿ. ಇಟ್ಸ್ ರಿಯಲಿ ನೈಸ್. ಟ್ರೈ ಮಾಡಿ ಒಂದ್ಸರಿ ಹೇಗಿದೆ ಅಂತ ಹೇಳಿ. ಸೊ ಮಶ್ರೂಮ್ ಕಬಾಬ್ ಎಲ್ಲ ತಿಂದಾಯಿತು. ತುಂಬ ಚೆನ್ನಾಗಿತ್ತು. ಅದು ಡಿಸ್ಕ್ರೈಬ್ ಮಾಡಬೇಕಂತಂದರೆ ಸ್ವಲ್ಪ ಲೆಮನ್ ಹಾಕಿರೋದ್ರಿಂದ ಹುಳಿಯಾಗಿ ತುಂಬ ಚೆನ್ನಾಗಿತ್ತು. ನಾನು ಮಾಡಿದ್ದೀನಿ ಅಂತ ರಿವ್ಯೂ ಕೊಡ್ತಾ ಇಲ್ಲ. ಖಂಡಿತ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಂಗೆ ಹೇಳಿ. ಸೊ ಸಂಕ್ರಾಂತಿ ಹಬ್ಬ ಬರ್ತಿದೆ ಅಲ್ವಾ, ಅದಕ್ಕೆ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಆರೋಹಿಗೆ ಬಟ್ಟೆ ತೊಗೋಬೇಕು, ಫ್ರೂಟ್ಸ್ ತೊಗೋಬೇಕು, ವೆಜಿಟೇಬಲ್ಸ್ ತೊಗೋಬೇಕು, ಹೂವು ತೊಗೋಬೇಕು. ಮತ್ತು ನಾನು ಟೈಲರ್ ಹತ್ರ ಹೋಗಿ ಅಲ್ಲಿಂದ ಬ್ಲೌಸ್ ಇಸ್ಕೊಂಡು ನಾನು ಮತ್ತೆ ಕೊಡಬೇಕು. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ವಾಟರ್ ಬಾಟಲ್ ತೊಗೋತಿದ್ದೀನಿ, ಬಿಕಾಸ್ ಲೇಟ್ ಆಗುತ್ತೆ. ನನ್ನ ತಂಗಿಗೆ ಗಿಣ್ಣ ಮಾಡಿದೆ ಅಲ್ವಾ ನೆನ್ನೆ, ಅದನ್ನು ತೊಗೊಂಡೋಗ್ತಾ ಇದ್ದೀನಿ. ಅವಳಿಗೆ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಬ್ಯಾಗ್ಸ್ ತಗೋತಾ ಇದ್ದೀನಿ. ಯಾರೋ ಕಾಲ್ ಮಾಡ್ತಿದ್ದಾರೆ, ಒಂದು ಬ್ಲೌಸ್ ತೋರಿಸಿ. ಇವರೇ ನಮ್ಮ ಟೈಲರು, ಮಹೇಶ್ ಟೈಲರ್.
ಹಾಂ, ಇನ್ನೊಂದು ಇನ್ನೊಂದು ಮನೇಲಿದೆ. ಈಗ ಬೇಕು, ತಗೊಬಂದ್ಬಿಡಿ. ಮತ್ತೆ ನಂಗೆ ಟೈಮ್ ಇಲ್ಲ ಅಂಕಲ್, ನಂಗೆ ತುಂಬ ಕೆಲಸ ಇದೆ. ಇದು ನಾರ್ಮಲ್ ಬ್ಲೌಸಾ? ಸರಿ ಆಯಿತು, ಇನ್ನೊಂದು ಬ್ಲೌಸ್ ತಗೊಬನ್ನಿ ಹೋಗಿ ಬೇಗ. ತರಕಾರಿ ಎಲ್ಲ ತೊಗೊಂಡು ಇವಾಗ ಆನ್ ದ ವೇ ಟು ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ಆ್ಯಕ್ಚುಲಿ ಅವಾಗ 6:30 ಆಗಿತ್ತು ಅನಿಸುತ್ತೆ. ಇದೇ ನೋಡಿ ನಮ್ಮ ಮಮ್ಮಿ ಮನೆ. ನನ್ನ ತಂಗಿಗೆ ಆ್ಯಕ್ಚುಲಿ ವಿಡಿಯೋ ಬರೋಕ್ಕೆ ಬೇಡ ಬೇಡ ಅಂತ ಹೇಳ್ತಾ ಇದ್ಲು, ಬಟ್ ನಾವು ಗೊತ್ತಲ್ವಾ, ಬಿಡ್ತೀವ, ಚಾನ್ಸೇ ಇಲ್ಲ. ಸೊ ಇದು ನಮ್ಮ ಮಮ್ಮಿ ಮನೆ, ಮೈಸೂರೇ ಅವರು ಇರೋದು ಕೂಡ. ಸೊ ಆದರೆ ನಮ್ಮ ಮಮ್ಮಿ ಮನೆ, ಬಟ್ ನಮ್ಮ ಮಮ್ಮಿನೇ ಇಲ್ಲ, ಅವರು ಟ್ರಿಪ್ಪಿಗೆ ಹೋಗಿದ್ದಾರೆ ಬೇರೆ ಸ್ಟೇಟಿಗೆ. ಸೊ ಅವಳು ಹೇಳ್ತಾ ಇದ್ಲು ನಂದು ವಿಡಿಯೋ ಹಾಕಬೇಡ ಅಂತ. ಸೊ ಇವಾಗ ಶಾರ್ಟಾಗಿ ನಮ್ಮ ಫ್ಯಾಮಿಲಿದು ಫೋಟೋ ತೋರಿಸ್ತೀನಿ ನಿಮಗೆ. ಇದೇ ನನ್ನ ಫ್ಯಾಮಿಲಿ ಫೋಟೋ ನನ್ನ ಮದುವೆದಲ್ಲಿ. ಸೊ ಅಲ್ಲಿ ಅಮ್ಮನ ಮನೇಲಿ ಜಾಸ್ತಿ ಇವತ್ತೇನಿರಲಿಲ್ಲ, 5 to 10 minutes ಇದ್ವಿ ಅಷ್ಟೇ. ಅವಳನ್ನ ಮಾತಾಡಿಸ್ಕೊಂಡು ಮತ್ತೆ ನಾನು ಶಾಪಿಂಗ್ಗೆ ಹೊರಟೆ. ನೋಡ ಅಕ್ಷಿತಾ ಎಷ್ಟಾಗಲಿ? 200 ರೂಪಾಯಿ. ಇದರಲ್ಲೇ ತೋರಿಸಿ, ಬೇರೆ ಥರ ಟ್ರೆಡಿಷ್ನಲ್ ಆಗಬೇಕು, ನಾರ್ಮಲ್ ಫ್ರಾಕ್. ಇದೇ ನೋಡಿ, ನಾವು ಲಾಸ್ಟ್ ಟೈಮ್ ನೋಡಿದ್ವಲ್ಲ, ದಿಸ್ ನೈಸ್ ಅನ್ಸುತ್ತೆ. ಕೋಟ್ ಬರುತ್ತೆ, ತುಂಬ ಚೆನ್ನಾಗಿದೆ. ಕಲರ್ ವೈನ್ ಇದೆ ಪಾಪು. ಹಾಂ, ಫೇಸ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ ಪಾಪು? ವೈಟ್ ತುಂಬ ಚೆನ್ನಾಗಿದೆ. ಸೊ ಎವ್ರಿವನ್, ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ತುಂಬ ಅಂದರೆ ತುಂಬ ಟೈರ್ಡ್ ಆಗಿತ್ತು. ಮನೆಗೆ ಬಂದಾಗ 10 o'clock ಆಗಿತ್ತು ಆ್ಯಕ್ಚುಲಿ. ಸೊ ನಾನಿನ್ನು ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ ಅಲ್ವಾ. ಸೊ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಏನೇನು ತಂದಿದ್ದೆ ಅದನ್ನು ತೋರಿಸಿ, ಸೊ ನಾನು ಸೆಗ್ರಿಗೇಟ್ ಮಾಡಿಕೊಂಡು ನಿಮ್ಮ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮುಗಿಸೋಣ ಅಂದ್ಕೊಂಡು ಬಂದೆ. ಸೊ ನಾನು ಇವತ್ತು ಆಲ್ಮೋಸ್ಟ್ ತುಂಬ ಶಾಪಿಂಗ್ ಮಾಡಿದ್ದೀನಿ, ಬಿಕಾಸ್ ನನ್ನ ಮಗಳಿಗೆ ಬಿಡ್ತೀವಲ್ವ. ಸೊ ಈ ಹಬ್ಬ ನನಗೆ ಒಂಥರ ಸ್ಪೆಷಲ್, ಯಾಕಂದರೆ ಅವಳನ್ನ ರೆಡಿ ಮಾಡಿ ಅವಳನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅವಳನ್ನ ಇನ್ನೂ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ, ನಾಳೆ ಬರ್ತಾಳೆ. ಸೊ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಾನು ಇದು ತಗೊಂಡೆ ಫುಲ್ ಇಷ್ಟು ಬಾಕ್ಸಿಗೆ 120 rupees ಆಯಿತು. ನಾನು 12 ಬಾಕ್ಸ್ ತಗೊಂಡಿದ್ದೀನಿ. 12 ಬಾಕ್ಸ್ ತಗೊಂಡೆ ಫಸ್ಟು. ನೆಕ್ಸ್ಟ್ ಬಂದು ದೀಪ ತೊಗೊಂಡಿದ್ದೀನಿ, ಮಣ್ಣಿನ ದೀಪ ಮತ್ತು ತಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಎವ್ರಿ ಶುಕ್ರವಾರ ಒಂದು ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ಅಂದರೆ ತುಂಬ ಪವರ್ಫುಲ್. ಮೀನ್ಸ್ ಅಂತಂದರೆ ಮನೆಗೆ ಸಮೃದ್ಧಿ, ಆಯಸ್ಸು
ಮತ್ತು ಎಲ್ಲ ಥರ ಬ್ಯಾಡ್ ಎನರ್ಜಿ ಏನೂ ಕೂಡ ಮನೆ ಒಳಗಡೆ ಬರಬಾರ್ದು ಅಂತ ಎವ್ರಿ ಶುಕ್ರವಾರ ಮಾಡ್ತಾರೆ. ಅದಕ್ಕೆ ಇದನ್ನು ತೊಗೊಂಡ್ಬಂದಿದ್ದೀನಿ. ಇದರಲ್ಲಿ ಅಂತ ಹೇಳಿದ್ರೆ ರೈತರು ಒಂದು ಟಾನ್ಗೆ ಎಷ್ಟೋ ಕೊಟ್ಟು ಬೆಲೆ ಮೀನ್ಸ್ ಮಾರಿಬಿಡ್ತಾರೆ. ಆದರೆ ಇವಾಗ ಹಬ್ಬ ಸೀಸನ್ಗೆ ಬರೀ 1 ಪೀಸಿಗೆ 100 ರುಪೀಸ್. ಅಂದರೆ ಇದನ್ನು ನಾನು 3 ಪೀಸಾಗಿ ಕಟ್ ಮಾಡಿಸಿದ್ದೀನಿ. ಸೊ ಇಷ್ಟು 3 ಸೇರಿದ್ರೆ 100 ರುಪೀಸ್ ಒಂದು ಇದಕ್ಕೆ. ರೋಸು ಇದು ಮಲ್ಲಿಗೆ ಹೂವು ತುಂಬ ಚೆನ್ನಾಗಿದೆ. ನೋಡಿ ಸ್ಯಾಂಪಲ್ ನೋಡಿ ತೊಗೊಂಡೆ. ಇನ್ನು ಆ್ಯಸ್ ಯೂಶ್ವಲ್ ಹೂವು ತೊಗೊಂಡಿದ್ದೀನಿ. 2 ಥರ ಹೂವು ತೊಗೊಂಡಿದ್ದೀನಿ. ಒಂದು ಫ್ರೂಟ್ಸ್ ಅಂದರೆ ಎಲ್ಲರೂ ತಿಂತಾರೆ. ಆರೋಗ್ಯ ಬಂದಂತ ಅವಳಿಗೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ತೊಗೊಬಂದೆ. ಅವಳಿಗೆ ಬೇರೆ ಏನೂ ಜಾಸ್ತಿ ಇಷ್ಟ ಆಗಲ್ಲ, ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಮಾಡಿ ಇವತ್ತು ಮಲ್ಕೊಳ್ಳೋವರೆಗೆ 12-12:30 ಆಗಿಬಿಡುತ್ತೆ. ಮಾಡ್ತಾ ಇರೋದು ಇನ್ಫೋಸಿಸಲ್ಲಿ. ಅಲ್ಲಿ ಚಿರತೆ ಬಂದ್ಬಿಟ್ಟಿದೆ. ಆ ಚಿರತೆ ಕೂಡ 3 ಮರಿ ಹಾಕ್ಬಿಟ್ಟಿದೆ. ಸೊ ಅದನ್ನು ನಾವು ಮೀನ್ಸ್ ಹಿಡಿಯೋರೆಲ್ಲ ಅದಕ್ಕೆ ಇದು ಶೂಟ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಅದು ಇವಾಗ ತಾನೇ ಮರಿ ಹಾಕಿದೆ ಅಲ್ವಾ. ಸೊ 26th ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಿದ್ದಾರೆ. ನಾಟ್ ಶೋರ್, ಇನ್ನು ಅಫಿಷಿಯಲ್ ಆಗಿ ಏನು ಬಂದಿಲ್ಲ. ಮಗಳದ್ದು ಡ್ರೆಸ್ ತೋರಿಸ್ಬೇಕು. ಮಕ್ಕಳು ಡ್ರೆಸ್ಗೆ ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂದರೆ, ಈ ಡ್ರೆಸ್ಸು ನೀವು ನೋಡಬೇಕಂದ್ರೆ ನಾಳಿದ್ದೆ ಟ್ಯೂಸ್ಡೇವರೆಗೆ ಕಾಯಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ವಲ್ಪ ಬ್ಯಾಗ್ ತೊಗೊಂಬಂದಿದ್ದೀನಿ. ಬ್ಯಾಗ್ ಏನಕ್ಕೆ ಅಂದರೆ ಆರೋಗ್ಯ ಎಲ್ಲರಿಗೂ ಕೊಡೋಕ್ಕೆ ಹೋಗ್ಬೇಕಲ್ವ. ಸೊ ಅದನ್ನು ಅವರಿಗೆ ಜಸ್ಟ್ ಬಾಕ್ಸಲ್ಲಿ ಹಾಕಿದ್ರೆ ಅದು ಚೆನ್ನಾಗಿರಲ್ಲ, ಮೀನ್ಸ್ ಹಂಗೆ ಕೊಟ್ಟರು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಬ್ಯಾಗ್ಸ್ ತಂದಿದ್ದೀನಿ, ಇದರೊಳಗಡೆ ಹಾಕ್ಕೊಡೋಕ್ಕೆ ಅಂತ, ಫಿಲ್ ಮಾಡೋಕ್ಕೆ ಎಕ್ಸ್ಟ್ರಾ ಯಾಕಾದರೂ ಕೂಡ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಚಾನಲಿಂದ ಸ್ವಲ್ಪ ಯೂಸ್ಫುಲ್ ಆಗ್ತಿದೆ ಅಂತ ಖಂಡಿತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಏನೇ ತಪ್ಪಿದ್ರೂ ಕೂಡ ನೀವು ಹೈಲೈಟ್ ಮಾಡ್ಬೋದು. ನಾನು ನಿಜವಾಗ್ಲೂ ನಾನೇನು ಅಂದ್ಕೊಳ್ಳಲ್ಲ. ಬ್ಯಾಡ್ ಕಮೆಂಟ್ಸ್ ಬಿಟ್ಟು ನನ್ನ ತಪ್ಪುಗಳನ್ನ ನೀವು ಹೈಲೈಟ್ ಮಾಡಿದ್ರೆ ಖಂಡಿತ ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಸೊ ನೀವು ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಸಂಕ್ರಾಂತಿ ಹಬ್ಬದ ಬ್ಲಾಗಲ್ಲಿ ಸಿಗೋಣ. ಓಕೆನಾ? ಬಾಯ್.